ಸರಿ, ದಿನ ಫೋನ್ ಮಾಡೋನೇಲೆ ನೀನ್ ಯಾರು ಹೊಸ್ಪ? ಹಲೋ, ನಾನ್ ಈ ಕಂಪನಿ MD. MDನಾ? ನೀನೊಬ್ಬ ತಲೆ ಕೆಟ್ಟ ರಾಜ, ನಿನ್ ಜೊತೆ ಬುದ್ಧಿ ಇಲ್ದಿರೋ ಮಂತ್ರಿ. ಸರಿಯಾಗಿದೆ ಜೋಡಿ. ನಿಮ್ಮಂತವ್ರಿದ್ರೆ ಕಂಪ್ನಿ ಉದ್ಧಾರ ಅಲ್ವೋ? ಯಾರೋ ನಿನಗೆ MD ಪೋಸ್ಟ್ ಕೊಟ್ಟವನು? ನೀನ್ ಇಂಗ್ಲಿಷ್ ಅಲ್ಲಿ ಮಾತಾಡೋದ್ ನೋಡಿ ಮಾರ್ಬಿಟ್ ಕೆಲ್ಸ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾಕೋ ಮಾತ್ ನಿಲ್ಲಿಸ್ಬಿಟ್ಟೆ? MD ಅಂದ್ರೆ ನಮ್ ಕಡೆ ಫುಲ್ ಫಾರ್ಮ್ ಗೊತ್ತಾ? ಮಂಕದಿಣ್ಣೆ ಅಂತ. ನೀವೇನ್ರಿ ಮಾಡ್ತಾ ಇದೀರಾ ಇಲ್ಲಿ? ಸರ್, ನನ್ನ ಫೋನು. ಸಿಂಧು, ನನ್ ಕೆಲ್ಸ ಸಿಕ್ಬಿಡ್ತು. ಸೂಪರ್ ಕಣೆ ಅಕ್ಕ. ಈ ಖುಷಿನ ಇವಾಗ್ಲೇ ಸೆಲೆಬ್ರೇಟ್ ಮಾಡೋಣ. ಈಗ್ಲಾ? ಸಿಂಧು, ಅದು ದುಡ್ಡು ತಂದಿಲ್ವಾ? ನಾನ್ ತಂದಿದ್ದೀನಿ. ಅದ್ ಹಾಗಲ್ಲ ಸಿಂಧು, ನನ್ ಫ್ರೆಂಡ್ ಒಬ್ಳು ರೆಸ್ಟೋರೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾಳೆ. ನಾನು ಈಗ್ಲೇ ಹೋಗಿ ಅವಳನ್ನ ಮೀಟ್ ಮಾಡ್ಬೇಕು. ಸರಿ, ಹಾಗಾದ್ರೆ 3 ಜನನು ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ. ಅದು ಅವಳು ನೀನ್ ಒಬ್ಳೆ ಬಾ ಅಂತ ಹೇಳಿದಾಳೆ. ಏನೋ ಪರ್ಸನಲ್ ವಿಷಯ ಮಾತಾಡ್ಬೇಕಂತೆ. ಅದಕ್ಕೆ ನೀನ್ ಬರೋದ್ ಬೇಡ ಪುಟ್ಟ. ಸರಿ ಬಿಡು, ನಾನ್ ಬರಲ್ಲ. ಕೋಪ ಮಾಡ್ಕೋಬೇಡ ಕಣೆ, ನನ್ ಮುದ್ದು ಅಲ್ವಾ ನೀನು? ಬೇಜಾರಾಗ್ತಿದೆ, ಆದ್ರೆ ನಿನ್ಗೋಸ್ಕರ ಓಕೆ, ಬೇಗ ಬಾ, ಮನೆಗೆ ಹೋಗಿರ್ತೀನಿ. ಅಕ್ಕ, ನಿನ್ ಫ್ರೆಂಡ್ ಹೆಸರೇನು? ಶೀತಲ್. ಶೀತಲ? ಅಲ್ಲ, ನನಗೆ ನಿನ್ ಫ್ರೆಂಡ್ಸ್ ಎಲ್ಲ ಗೊತ್ತು. ಇವಳು ನನ್ ಫ್ರೆಂಡೇ ಕಣೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ನೀನ್ ಹುಷಾರಾಗಿ ಮನೆಗೆ ಹೊರಡು, ಬರ್ತೀನಿ. ಅಲ್ಲ, ಇಷ್ಟ ಇಂಪಾರ್ಟೆಂಟ್ ಫ್ರೆಂಡ್ ನಮ್ಮ ಅಕ್ಕಂಗಿರೋದು ನನಗ್ ಗೊತ್ತೇ ಇಲ್ವಲ್ಲ. ಹೊಸತರ ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೇ ಗೊಂದಲ, ನೀನೇ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೇ. 3 ಭಾವ ಸೇರಿ ಮೂಡಿದ ಸಾಲು ನೀನೇ. ಕವಿತೆ ಕವಿತೆ ನಿನ್ನ ಅರಿತೆ. ಕವಿತೆ ಕವಿತೆ ನಿನ್ನ ಅರಿತೆ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ. ಸಾರಿ. ಬಂದ ತಕ್ಷಣ ಸಾರಿನಾ? ಕಾಯಿಸಿದ್ನಲ್ಲ, ಅದಕ್ಕೆ ಸಾರಿನೇ ಕೇಳ್ಬೇಕಾ? ಮತ್ತೆ 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 ಹೇ, ಡೋಂಟ್ ವರಿ ಭವಾನಿ, ಫುಲ್ ಹೋಟೆಲ್ ಬುಕ್ ಮಾಡಿದ್ದೀನಿ. ನಾನು ನೀನು ಇಬ್ರೆ. ಪ್ಲೀಸ್. ಓಕೆ ಓಕೆ ಓಕೆ,
ನಿನಗೋಸ್ಕರ ನಾನು ಉಸಿರಿರೋವರೆಗೂ ನಾನು ಕಾಯ್ತೀನಿ ಅಂತ ನಿನಗೆ ಮಾತು ಕೊಟ್ಟ ಮೇಲೆ ನೀನ್ ಬರೋಕ್ ಸ್ವಲ್ಪ ಲೇಟ್ ಆಯ್ತು ಅಂತ ನಾನು ಕೋಪ ಮಾಡ್ಕೋತೀನಾ? ದ ಥಿಂಗ್ ಈಸ್, ನಮ್ಗಿರೋ ಸಣ್ಣ ಲೈಫಲ್ಲಿ ನಾವ್ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಕು? ಜೀವನದ ಪ್ರತಿ ಕ್ಷಣನೂ ಪ್ರೀತಿಯಿಂದ ಬದುಕಬೇಕು ಅನ್ನೋದೇ ನನ್ನ ಆಸೆ. ನಮ್ಮಂತ ಮಿಡಲ್ ಕ್ಲಾಸ್ಗೆ ಇದೆಲ್ಲ ಆಗಲ್ಲ ಸರ್. ಹೇ ಭವಾನಿ, ನಿತ್ಕೋ. ಹ್ಯಾಪಿನೆಸ್ ಅನ್ನೋದು ನಾವು ಫೀಲ್ ಮಾಡ್ಕೊಳ್ಳೋದ್ರಲ್ಲಿರುತ್ತೆ, ದುಡ್ಡಿಂದ ಅಲ್ಲ. ಎಲ್ಲ ಶ್ರೀಮಂತರು ಹೀಗೆ ಹೇಳೋದು, ಬಟ್ ನೀನ್ ಹಾಗಲ್ಲ. ನೀನ್ ಎಷ್ಟು ದೊಡ್ಡ ಶ್ರೀಮಂತನಾದ್ರೂ ನಿಂಗೊಂದ್ ಸ್ವಲ್ಪನೂ ಆಟಿಟ್ಯೂಡ್ ಇಲ್ಲ. ಐ ಆಮ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು. ಅಂದ್ಹಾಗೆ ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲಿ? ನಾನ್ ಸೆಲೆಕ್ಟ್ ಆಗಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನೀನ್ ಸೋಲಕ್ ಚಾನ್ಸೇ ಇಲ್ಲ ಅಂತ ನನಗೆ ಗೊತ್ತಲ್ಲ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಅಂದ್ರೆ ಆಯ್ತಾ? ಟ್ರೀಟ್ ಅಲ್ಲಿ ಕೊಡಿಸ್ತೀನಿ, ಆದ್ರೆ ನಿಮ್ ತರ ಇಡೀ ಹೋಟೆಲ್ನ ಬುಕ್ ಮಾಡೋ ಲೆವೆಲಿಗಲ್ಲ. ಯಾಕಂದ್ರೆ ನಾನ್ ಜಾಯಿನ್ ಆಗಿರೋದು ಸೆಕೆಂಡ್ರಿ ಲೆವೆಲ್ ಅಲ್ಲಿರೋ ಕಂಪ್ನಿಗೆ. ಅದಕ್ಕೆ ನಮ್ ಕಂಪ್ನಿಗೆ ಬಂದು ಜಾಯ್ನ್ ಆಗು ಅಂತ ಹೇಳ್ತಿರೋದು. ಅದು ಆಗತ್ತೆ, ಆದ್ರೆ ಈಗಲ್ಲ. ನೀನ್ ನನ್ ಕುತ್ತಿಗೆಗೆ ತಾಳಿ ಕಟ್ಟದ್ಮೇಲೆ ಆಗ ನಿಮ್ ಕಂಪ್ನಿಗೆ ಬಂದು ನೀನ್ ಕುತ್ಕೊಳ್ಳೋ ಚೇರ್ ಪಕ್ಕದಲ್ಲೇ ಕುತ್ಕೊಳ್ತೀನಿ. ಓಕೆ, ಬೇಗ ಕೊಡಿ, ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇವತ್ ಬೆಳಗ್ಗೆನೆ ನನ್ ಕುತ್ತಿಗೆಗೆ ಹಾರ ಹಾಕ್ಸಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾಯ್ತಲ್ಲ. ಟೆರರ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಹುಲಿ, ಚಿರತೆ, ಸಿಂಹ ಎಲ್ಲ ಒಂದೇ ಕಡೆ ಮೀಟ್ ಆಗಿದ್ವಿ. ನಿಮ್ಮಮ್ಮ ನನಗ್ ಹೊಡ್ದೇ ಬಿಡ್ತಾರೇನೋ ಅಂತ ಅನ್ಕೊಂಡೆ. ಅಷ್ಟ್ರೊಳಗ್ ನನ್ ತಂಗಿ ಬಂದ್ ಬಚಾವ್ ಮಾಡಿದ್ಲು. ಆಂಟಿಗೆ ಯಾಕೆ ಅಷ್ಟೊಂದ್ ಕೋಪ? ನೀನ್ ನಮ್ಮನೆ ಸೊಸೆಯಾಗಿ ಬರ್ತೀಯಲ್ಲ, ನಿನಗೆ ಅರ್ಥ ಆಗತ್ತೆ. ಆದ್ರೂ ಏನೇ ಹೇಳು ಭವಾನಿ, ನಿನ್ ತಂಗಿಗ್ ಮಾತ್ರ ಸಖತ್ ಧೈರ್ಯ. ನಮ್ಮಮ್ಮನ ಎದುರಿಗೆ ಅಷ್ಟ್ ಡೇರಿಂಗ್ ಆಗಿ ಮಾತಾಡಿದ್ಲು. ನನ್ ವಿಚಾರಕ್ ಬಂದ್ರೆ ನನ್ ತಂಗಿ ಯಾವಾಗ್ಲೂ ಹಾಗೇನೆ. ಎಕ್ಸ್ಕ್ಯೂಸ್ ಮೀ. ಓಕೆ ಓಕೆ, ಈಗ್ಲೇನಾ? ಸರಿ. ಮೀಟಿಂಗಾ? ಸರಿ, ಹೊರಡು. ಗಿಫ್ಟು ನಾಳೆ ಕೊಟ್ರಾಯ್ತು, ಮೊದ್ಲು ಕೆಲ್ಸ ಮುಖ್ಯ. ಬಾ, ಡ್ರಾಪ್ ಮಾಡ್ತೀನಿ. ಬಾ ರಾಜಪ್ಪ ಬಾ. ಈ ಸಲ ಕಾಫಿ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ತಾನೆ? ಓ, ತುಂಬಾ ಚೆನ್ನಾಗಿ ಬಂದಿದೆ ಯಜಮಾನ್ರೆ. ಸರಿ ಕೂತ್ಕೋ. ಮಂಜುಳಾ, ಜ್ಯೂಸ್ ತಗೊಂಬಮ್ಮ. ಕೂತ್ಕೋ ರಾಜಪ್ಪ. ಪರವಾಗಿಲ್ಲ ಯಜಮಾನ್ರೆ. ನೀವು ಕೂತ್ಕೊಳ್ಳಿಲ್ಲ ಅಂದ್ರೆ ನಾನು ನಿಂತೇ ಇರ್ತೀನಿ ಅಷ್ಟೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ತಂದೆಯವರು ಅವತ್ತು ನನಗೆ ಬುದ್ಧಿ ಹೇಳಿ ದಾರಿಗೆ ತಂದಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಯಜಮಾನ್ರೆ. ನನ್ನ ಮಗನ ಮದುವೆ, ಅಮ್ಮೋರು, ನೀವು, ಮನೆಯವರು ಎಲ್ಲರೂ ಬರಬೇಕು. ಬಡವ್ರ ಮದುವೆ ಅಂತ ಬರದೇ ಇರಬೇಡಿ ಯಜಮಾನ್ರೆ. ಖಂಡಿತ ಬರ್ತೀವಿ, ನೀವಿಲ್ದೆ ನಾವಿಲ್ಲ. ಜ್ಯೂಸ್ ಕೊಡಮ್ಮ, ಕೂತ್ಕೊಳ್ಳಿ ಕೂತ್ಕೊಳ್ಳಿ.